ಶಿಕ್ಷೆ ಮಹತ್ ಕಾರ್ಯಕ್ಕೆ. ಒಂದು ಊರಿನಲ್ಲಿ ಬಹಳ ದೊಡ್ಡ ಪಂಡಿತ ಇರ್ತಾನೆ. ಅವನಿಗೆ 6 ಜನ ಮಕ್ಕಳು. ಆದ್ದರಿಂದ ಬಹಳ ಬಡತನದಿಂದ ಜೀವಿಸ್ತಾ ಇರ್ತಾನೆ. ಅವನ ಹೆಂಡತಿ ಯಾವಾಗಲೂ ಏನೋ ಒಂದು ಬರಿತಾ ಇರ್ತೀರ, ಅದರಿಂದ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಇಲ್ಲಿ ಅದೇನು ಬರೀತೀರೋ ಅದನ್ನು ರಾಜನ ಮುಂದೆ ಹೇಳಿದರೆ ಏನಾದರೂ ಕೊಡುವನು ಅಂತ ಹೇಳಿ ಪ್ರತಿದಿನ ಏನಾದರೊಂದು ರೀತಿಯಲ್ಲಿ ಮಾತನಾಡ್ತಾ ಇರ್ತಾಳೆ. ಅವಳ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತ ಪಂಡಿತ ಅಂದು ರಾಜನ ಆಸ್ಥಾನಕ್ಕೆ ಹೋಗಿ, ಸ್ವಾಮಿ, ನೀವು 3 ಜನರನ್ನು ಶಿಕ್ಷಿಸಬೇಕಾಗಿದೆ ಅಂತ ಹೇಳ್ತಾನೆ. ರಾಜನ ಆಶ್ಚರ್ಯದಿಂದ, ಸರಿ, ಯಾರು ಆ 3 ಅಂತ ಪ್ರಶ್ನಿಸ್ತಾನೆ. ಕೂಡಲೇ ಪಂಡಿತನು ಒಬ್ಬ ಅರ್ಜುನ, ಇನ್ನೊಬ್ಬನು ಹನುಮಂತ, 3ನೇವನು ಪರಶಿವನು ಅಂತ ಹೇಳ್ತಾನೆ. ಕೂಡಲೇ ರಾಜನ ಅತ್ಯಾಶ್ಚರ್ಯದಿಂದ, ತ್ರೇತಾಯುಗದ ಹನುಮ, ದ್ವಾಪರ ಯುಗದ ಅರ್ಜುನ ಹಾಗೂ ಅನಂತನಾದ ಪರಶಿವನೇ, ಇವರೆಲ್ಲ ನಿನಗೆ ಏನು ಮಾಡಿದರು ಅಂತ ಹೇಳಿ ಪಂಡಿತನು, ರಾಜ, ಅರ್ಜುನನು ಮಹಾಪರಾಕ್ರಮಿ, ಅಗ್ನಿದೇವನು ಹೇಳಿದನೆಂದು ಕಾಂಡವ ದಹನವನ್ನು ಮಾಡುತ್ತಾನೆ. ಇದರಿಂದ ಅನಾವಶ್ಯಕವಾಗಿ ಅನೇಕ ಜೀವರಾಶಿಗಳು ದಗ್ಧವಾದವು. ಹನುಮನು ಸೀತೆಯನ್ನು ಹುಡುಕಲು ಸಮುದ್ರವನ್ನು ಹಾರಿ ಲಂಕೆಗೆ ಹೋಗಿ ಅಲ್ಲಿ ಸೀತೆಯನ್ನು ಕಂಡು ಬಳಿಕ ಯಾರೂ ಏನೂ ಹೇಳದಿದ್ದರೂ ರಾವಣಾಸುರನು ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದರು ಅನ್ನುವಂತಹ ಕೋಪದಿಂದ ಇಡೀ ಲಂಕೆಯನ್ನು ಸುಟ್ಟು ಬಿಡುತ್ತಾನೆ. ಇನ್ನು ಪರಶಿವನು ಕಾಮದಹನವನ್ನು ಮಾಡಿದನು. ಶಿವನು ಸತಿಯ ವಿಯೋಗದಿಂದ ನಂತರ ತಪಸ್ಸಿಗೆ ಕೂತ್ಕೊಂಡಿರ್ತಾನೆ. ಆದರೆ ತಾರಕಾಸುರನೆಂಬ ರಾಕ್ಷಸನು ಶಿವನ ಮಗನಿಂದಲೇ ತನ್ನ ಸಾವು ಅಂತ ಹೇಳಿ ವರವನ್ನು ಪಡ್ಕೊಂಡು ತನಗೆ ಇನ್ನು savೇ ಇಲ್ಲ ಅಂತ ಹೇಳಿ ಅಹಂಕಾರದಿಂದ ದೇವತೆಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಆದ್ದರಿಂದ ಶಿವನು ತಪಸ್ಸಿನಿಂದ ಎಚ್ಚೆತ್ತುಕೊಂಡು ಪಾರ್ವತಿಯನ್ನು ವಿವಾಹವಾಗಬೇಕೆಂದು ಮನ್ಮಥನು ಶಿವನಿಗೆ ಅಂತರಾಯವನ್ನು ಉಂಟು ಮಾಡಿದನು. ಆದರೆ ಅದಕ್ಕೆ ಕಾರಣನಾದ ಮನ್ಮಥನನ್ನು ದಹಿಸ್ತಾನೆ. ಆದರೆ ಇಷ್ಟೆಲ್ಲ ಸಾಮರ್ಥ್ಯ ಆ 3 ಇದ್ದರೂ ಬಹಳ ವರ್ಷಗಳಿಂದ ನಾನು ಬಡತನದಲ್ಲಿದ್ದರೂ ಅದನ್ನು ಅವರಿಂದ ಸುಡಲಾಗಲಿಲ್ಲ ಅಂತ ಹೇಳ್ತಾನೆ. ಕೂಡಲೇ ರಾಜನು ಅವನ ಪಾಂಡಿತ್ಯಕ್ಕೆ ಮೆಚ್ಚಿ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಪಂಡಿತನನ್ನು ಗೌರವಿಸ್ತಾನೆ.